நிகழ்ச்சிக்கு சிறப்பு விருந்தினராக வந்திருக்கக்கூடிய நம்மளுடைய சேவ் கேஜிஎஃப்னுடைய தலைவர் திரு ஜோதிபாஸ் அவர்களை இந்த நேரத்திலே இந்த காந்தி சிலை மற்றும் காமராஜர் சிலை இன்றைய சூழ்நிலையை பற்றி அவருக்கு நன்றாக தெரியும். அதை பற்றியும் இங்க பொதுவான சில நிகழ்ச்சிகள் பற்றியும் ಅವரை பேசும்படி ಅழைக்கிறேன். ಎಲ್ಲರಿಗೂ ನಮಸ್ಕಾರ. ಇವತ್ತು ಗಾಂಧಿ ಕಾಮರಾಜ್ ದೇಶೀಯ ಮಂಡಳಂ ವತಿಯಿಂದ 1375ನೇ ವಾರದ ಪ್ರತಿ ವಾರ ಫ್ರೈಡೆ ಕಾಮರಾಜರು ಮತ್ತು ಮಹಾತ್ಮ ಗಾಂಧಿಗೆ ಅದು ಏನೇ ಬರಲಿ, ಮಳೆ ಬರಲಿ, ಕೋವಿಡ್ ಬರಲಿ, ಸುನಾಮಿ ಬರಲಿ, ಆದರೆ KGF ಅಲ್ಲಿ ಪ್ರತಿ ಫ್ರೈಡೆ 8:30ರಿಂದ 9 ಗಂಟೆ ಒಳಗೆ ಈ ದೇಶದ ಸ್ವತಂತ್ರ ಹೋರಾಟಗಾರರು ಮತ್ತು ಮಹಾತ್ಮ ಅಂತ ಕರೀತಕ್ಕಂಥ ಗಾಂಧೀಜಿ ಅವರಿಗೂ ಮತ್ತು ಸನ್ಮಾನ್ಯ ಕಾಮರಾಜ್ ಅವರಿಗೂ ಮಾಲಾರ್ಪಣೆ ಮಾಡುವಂತ ಕಾರ್ಯಕ್ರಮವನ್ನ ಪ್ರತಿ ವಾರ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಈ ವಾರ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ, ಯಾಕಂದ್ರೆ ನಮ್ಮ ಉದ್ದೇಶ ಏನು ಈ ದೇಶದ ಈ ಊರಿಂದ ಕಳ್ಕೊಂಡಿದ್ದೆವು ಅದನ್ನ ಮರಳಿ ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಏನು ಇದೆಯೋ ಅದನ್ನ ಉಳಿಸೋದಕ್ಕೋಸ್ಕರ ನಾವು ಗಟ್ಟಿಯಾಗಿ ನಿಂತು ಘೋಷಣೆ ಮಾಡಬೇಕನ್ನೋದು ನಮ್ಮ ಇಂಟೆನ್ಷನ್. ಆದ್ರೆ ಇವತ್ತು ನಾನು ಇಲ್ಲಿಗೆ ಬಂದು ಮಾತಾಡೋದಕ್ಕೆ ಕೂಡ ಒಂದು ಕಾರಣ ಇದೆ. KGF ನಲ್ಲಿ ವಿಶ್ವದಲ್ಲಿಯೇ ಹೆಸರಾದಂತ KGF ಭಾರತ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧಿ KGF ಗೆ ಬಂದು KGF ನ ಜನರ ಮಧ್ಯದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ಉತ್ಸಾಹವನ್ನ ಮೂಡಿಸುವಂತ ಕೆಲಸವನ್ನ ಮಹಾತ್ಮ ಗಾಂಧಿ ಅವರು ಮಾಡಿದ್ದಾರೆ ಅನ್ನೋದು ಚರಿತ್ರೆ. ಈ ಭಾರತ ದೇಶದಲ್ಲಿ ತಮಿಳುನಾಡಲ್ಲಿ ಹುಟ್ಟಿದ್ರು ಕೂಡ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ರು ಕೂಡ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ಶ್ರೀ ಕಾಮರಾಜರವರು, ಅವರಿಗೆ ಭಾಷೆ ಮುಖ್ಯ ಇಲ್ಲ, ಜಾತಿ ಮುಖ್ಯ ಅಲ್ಲ, ಯಾವುದೇ ಭಿನ್ನ ಮತಗಳ ಅಭಿಪ್ರಾಯದಲ್ಲಿ ಅವರು ಈ ದೇಶದಲ್ಲಿ ಕೆಲಸ ಮಾಡಿಲ್ಲ. ಈ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವ ಒಂದೇ ಉದ್ದೇಶದಿಂದ ಅವರು ಕನಸು ನೆನಸು ಎಲ್ಲ ಇತ್ತು. ಈ KGF ನಲ್ಲಿ ವಿಶ್ವಕ್ಕೆ ಚಿನ್ನವನ್ನ ನೀಡಿದಂತ BGML ಒಂದು ಕಾಲದಲ್ಲಿ ಅದನ್ನ ಮುಚ್ಚಬಹುದು ಅಂತ ಪ್ರಶ್ನೆ ಬಂದಾಗ ಇಲ್ಲಿರತಕ್ಕಂಥವರು ತಮ್ಮ ಪ್ರಾಣವನ್ನೇ ಇಟ್ಟು ಗಣಿ ಒಲೆಗೆ ಹೋಗಿ ಗೋಲ್ಡನ್ನ ತಂದು ಈ ವಿಶ್ವಕ್ಕೆ ಹೆಸರು ತಂದವರು. ಭಾರತ ದೇಶದಲ್ಲಿ ವಿಶ್ವದಲ್ಲಿ ಹೆಸರು ಬಂತಂದ್ರೆ ಅದು ಈ ಚಿನ್ನದ ಗಣಿಯಿಂದ. ಅದರಿಂದ ಈ ಗಣಿ ಕಾರ್ಮಿಕರು ಕೂಡ ದೀನ ದಲಿತರಾಗಿರ್ತಾರೆ. ಅವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡು ಏನು ತಮಿಳುನಾಡಿಂದ ಇಲ್ಲಿ ವರ್ಗಾವಣೆಯಾಗಿ ಇಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅವರ ಮಕ್ಕಳು ನಾಳೆ ಕೆಲಸ ಇಲ್ಲದೆ ಹೋದ್ರೆ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ತಮಿಳುನಾಡಲ್ಲಿ ಹಾಕಬೇಕಾಗಿಂತ ಬೆಮೆಲ್ ಫ್ಯಾಕ್ಟರಿಯನ್ನ ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪ ಮತ್ತು ಕೋಲಾರ ಜಿಲ್ಲೆಯ ಮಿನಿಸ್ಟರ್ ಆಗಿದ್ದಂತ ME ಕೃಷ್ಣಪ್ಪ ಮತ್ತು KGF ನಲ್ಲಿ ಅವತ್ತಿನ ಲೀಡರ್ಗಳಾಗಿದ್ದಂತ KS ವಾಸನ್, CM ಆರ್ಮುಗಂ, ಪನಾಲ ಯಾರು ಇರ್ತಕ್ಕಂಥ ಹಿರಿಯ ನಾಯಕರೆಲ್ಲ ಸೇರಿ KGF ನಲ್ಲಿ ಆ ಬೆಮೆಲ್ ಕಾರ್ಖಾನೆಯನ್ನ ಹಾಕಬೇಕಂತ ಬೇಡಿಕೆ ಇಟ್ಟಾಗ ತಮಿಳುನಾಡಲ್ಲಿ ಇರೋರು ಅವರೇ, KGF ನಲ್ಲಿ ವಾಸ ಮಾಡ್ತಾ ಇರೋರು ಅವರೇ, ಈ ಫ್ಯಾಕ್ಟರಿ ಇಲ್ಲಿ ಹಾಕಿದ್ರು ಒಂದೇ, ಅಲ್ಲಿ ಹಾಕಿದ್ರು ಒಂದೇ ಅಂತ ಹೇಳಿ ತಮ್ಮ ರಾಜ್ಯಕ್ಕೆ ಹೋಗಬೇಕಾಗಿದ್ದಂತ ಫ್ಯಾಕ್ಟರಿಯನ್ನ KGF ಗೆ ಕೊಟ್ಟಂತ ಮಹಾನ್ ಭಾವ ಅದು ಕಾಮರಾಜರು. ಇಂಥ ಒಂದು ಚರಿತ್ರೆ ಇರತಕ್ಕಂತ ಊರಲ್ಲಿ ಇವತ್ತು
ಇವತ್ತಿರ್ತಕ್ಕಂಥ ಯುವಜನರ ಮಧ್ಯದಲ್ಲಿ KGF ನ ಚರಿತ್ರೆಯನ್ನ ಮುಚ್ಚುಮರೆ ಮಾಡತಕ್ಕಂತ ಕೆಲಸ ನಡೀತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀರಿ ಅಂದ್ರೆ, ಇಡೀ ಕಾಮರಾಜ್ ಬಸ್ ಸ್ಟ್ಯಾಂಡ್ ಅಂತ ಇತ್ತು. ಈ ಕಾಮರಾಜರ ಸ್ಟ್ಯಾಚ್ಯೂ 1988 ಅಲ್ಲಿ ಇಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಅನ್ನ ಪುನರಚನೆ ಮಾಡುವಾಗ ಕಾಮರಾಜ್ ದೇಶೀಯ ಮಂಡ್ರಮ್ ಅವರು ಹೋರಾಟ ಮಾಡಿ ಏನು ಕೋರ್ಟ್ ಅಲ್ಲಿ ಹೋಗಿ ಅವ್ರು ಏನು ಮಾಡಿದ್ರು, ಅದರ ಫಲವಾಗಿ ಇವತ್ತು ಅಲ್ಲಿ ಕಾಮರಾಜ್ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಕಾಮರಾಜ್ ಸ್ಟ್ಯಾಚ್ಯೂ ಇದ್ದಾಗ ಅಲ್ಲಿ ಒಂದು ದೊಡ್ಡ ಅಂಬ್ರಲ್ಲಾ ತರ ಒಂದು ಮಣಿ ಮಂಟಪ ಇತ್ತು. ಆದರೆ ಕಾಮರಾಜ್ ಸ್ಟ್ಯಾಚ್ಯೂವನ್ನ ಅಲ್ಲಿಂದ ಶಿಫ್ಟ್ ಮಾಡಿ ಇಡುವಾಗ ಆ ಮಣಿ ಮಂಟಪವನ್ನ ಕೂಡ ನಾವು ಕಟ್ಟುತ್ತೇವೆ ಅಂತ ಕೂಡ ಒಂದು ನಗರಸಭೆಯಲ್ಲಿ ಆಶ್ವಾಸವನ್ನ ನೀಡಿದರು. ಇಲ್ಲಿ ಮಹಾತ್ಮ ಗಾಂಧಿ ಅವರ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವುದೇ ಚರಿತ್ರೆ ಏನಿದೆಯೋ ಅದನ್ನ ಮುಚ್ಚಾಕಲು ಯಾರಕ್ಕೆ ನಾವು ಬಿಡೋದಿಲ್ಲ. ಆದ್ರೆ ಈ ಬೋರ್ಡ್ ಅನ್ನ ತಾವು ನೋಡಬೇಕು. ಇದರಲ್ಲಿ ಈ ಸ್ಟ್ಯಾಚ್ಯೂವನ್ನ ಅನ್ವೈಲಿಂಗ್ ಮಾಡಿದವರು ಶ್ರೀ ನಿಜಲಿಂಗಪ್ಪ ಅವರು, ಅವತ್ತು ಅದಕ್ಕೆ ಪ್ರಿಸೈಡ್ ಮಾಡಿದವರು ME ಕೃಷ್ಣಪ್ಪ ಅವರು, ಅವತ್ತೇ ಚೀಫ್ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ಕೋಲಾರ DC IAS ಪಾರ್ಥಸಾರಥಿ ಅವರು, ಆ ಮೆಂಬರ್ಸ್ ಆಫ್ ದಿ ಸ್ಯಾನಿಟರಿ ಬೋರ್ಡ್ ಅವರು ಇದನ್ನು ಇಟ್ಟಿದ್ದಾರೆ. ಇದರ 1962 ಸೊ 1962 ಅಲ್ಲಿ ಈ ಸ್ಟ್ಯಾಚ್ಯೂವನ್ನ ಇಟ್ಟಿದ್ದಾರೆ. ಆದರೆ ಇದನ್ನ ಪುನರಚನೆ ಮಾಡಿ ಬೇರೆ ಸ್ಟ್ಯಾಚ್ಯೂ ಮಾಡ್ತೀವಿ, ಈ ಸರ್ಕಲ್ ಅನ್ನ ವೈಡ್ ಮಾಡ್ತೀವಿ ಅಂತ ಇದನ್ನ ರೀಪ್ಲೇಸ್ ಮಾಡಿ ಕಟ್ಟಿದಾಗ ಈ ಸ್ಟ್ಯಾಚ್ಯೂವನ್ನ ಯಾಕೆ ಆ ಗೋಡೆಯಲ್ಲಿ ಫಿಕ್ಸ್ ಮಾಡಿಲ್ಲ? ಇದನ್ನ ಅಲ್ಲಿ ಕಸದ ಪೊಟ್ಟಿಯಲ್ಲಿ ಹಾಕಿದ್ದಾರೆ. ಆದ್ರೆ ಈ ಕಮಿಟಿಯವರು ಅದನ್ನ ತೆಗೆದು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇವತ್ತು ನಾನು ಬಂದ ಉದ್ದೇಶ ಏನಂದ್ರೆ, ನಗರಸಭೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಡೆಪ್ಯೂಟಿ ಕಮಿಷನರ್ ಆಫ್ ಕೋಲಾರ್, ಇಲ್ಲಿ ಕಮಿಷನರ್ ಅವರು ಮತ್ತು ಸ್ಥಳೀಯ ಶಾಸಕರಿಗೆ ಬೇಡಿಕೆ ಇಡೋದಕ್ಕೋಸ್ಕರ ಇಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ನಾವು ಬಂದಿದ್ದೇವೆ. ಕಾರಣ ಇದನ್ನ ನೀವು ಫಿಕ್ಸ್ ಮಾಡ್ತೀರಾ ಇಲ್ಲ 2 ದಿವಸದಲ್ಲಿ ನಾವು ಫಿಕ್ಸ್ ಮಾಡಲ್ಲ ಅನ್ನೋದು ನಮ್ಮ ಬೇಡಿಕೆ. ಇದನ್ನ ನೀವು ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ನಾವು ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಾನು ಕಮಿಷನರ್ಗೆ ಹೇಳ್ತಾ ಇದ್ದೀನಿ. ಮತ್ತೆ 18/11/2016 ಅವತ್ತಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತ ಶ್ರೀಮತಿ ಜಯಂತಿ ಶ್ರೀನಿವಾಸನ್, ಇವತ್ತು ಆ ಶ್ರೀನಿವಾಸನ್ KDA ಚೇರ್ಮನ್ ಆಗಿದ್ದಾರೆ. ಸ್ಥಳೀಯ ಶಾಸಕರಿಗೆ ಸೇವ್ KGF ಯುನೈಟೆಡ್ ಫ್ರಂಟ್ ಇಂದ ಒಂದು ಬೇಡಿಕೆ, ಡೆಪ್ಟಿ ಕಮಿಷನರ್ ಕೋಲಾರ್ ಅವರಿಗೆ ಒಂದು ಬೇಡಿಕೆ. 2016 ನಡೆದಂತ ಸಭೆಯಲ್ಲಿ ಈ ಸ್ಟ್ಯಾಚ್ಯೂವನ್ನ ಅವರು ಬೇಡಿಕೆ ಇಟ್ಟಿರೋದು. ಶ್ರೀಮತಿ ಜಯಂತಿ ಶ್ರೀನಿವಾಸನ್ ನಗರಸಭೆಗೆ ಬೇಡಿಕೆ ಇಟ್ಟಿರೋದು, ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇಟ್ಟಿರೋದು, ಈ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂವನ್ನ ಬ್ರಾಂಜ್ ಸ್ಟ್ಯಾಚ್ಯೂ ಆಗಿ ರೀಪ್ಲೇಸ್ ಮಾಡಬೇಕು, ಅಲ್ಲಿ ಕಾಮರಾಜ್ಗೂ ಮತ್ತು ಇವರಿಗೆ ಮಣಿಮಂಟಪವನ್ನ ಕಟ್ಟಬೇಕು ಅನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ. 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಬೇಕು ಅಂತ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವತ್ತಿನ ನಡವಳಿಕೆಯಲ್ಲಿ ಅದು ರೆಸೊಲ್ಯೂಷನ್ ಪಾಸ್ ಆಗಿದೆ. ಆ RTI ಯಲ್ಲಿ ಅದನ್ನು ನಾವು ತಗೊಂಡಿದ್ದೇವೆ. ಆದ್ದರಿಂದ ದೇಶದಲ್ಲಿ ಸ್ವತಂತ್ರವನ್ನ ಭಾರಿ ಅದ್ದೂರಿಯಾಗಿ ನಾಳೆ ಸೆಲೆಬ್ರೇಟ್ ಮಾಡ್ತಾರೆ. 80 ವರ್ಷ ಆಗಿದೆ ಭಾರತ ದೇಶಕ್ಕೆ ಸ್ವತಂತ್ರ. ಎಲ್ಲಿ ಹೋಯ್ತು ಸ್ವತಂತ್ರ, ಎಲ್ಲಿದೆ ಸ್ವತಂತ್ರ ಅನ್ನುವ ಪ್ರಶ್ನೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ಮಹಾತ್ಮ ಗಾಂಧಿ, ಸ್ವತಂತ್ರದ ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಮ ಕಾಮರಾಜರವರು, ಅವರಿಗೆ ಇವತ್ತು ಈ ಗತಿ ಆಗಿದೆ, ಅವರಿಗೆ ಈ ಸ್ಥಿತಿ ಆಗಿದೆ. ಇಲ್ಲಿ ಸಿಮೆಂಟ್ ಸ್ಟ್ಯಾಚ್ಯೂ ಅಲ್ಲಿದೆ, ಅದರಲ್ಲಿ ಕ್ರಾಚಸ್ ಬಂದಿದೆ. ಅದು ಯಾವ ಸಂದರ್ಭದಲ್ಲಾದರೂ ಕೂಡ ಅದು ಕೆಳಗೆ ಬೀದು ಹೋಗಬಹುದು. ಅಲ್ಲಿ ಮಣಿಮಂಟಪ ಇಲ್ಲ, ಆ ಸ್ಟ್ಯಾಚ್ಯೂಗೂ ಸೇಫ್ಟಿ ಇಲ್ಲ. ಆದ್ದರಿಂದ ಕೋಟ್ಯಾಂತರ ರೂಪಾಯಿಯಲ್ಲಿ ನಗರಸಭೆಯಲ್ಲಿ KGF ನ ಅಭಿವೃದ್ಧಿ ಮಾಡುತ್ತೇವೆ ಅಂತ ಹಲವಾರು ಘೋಷಣೆಗಳನ್ನ ಮಾಡ್ತಾ ಇದ್ದೀರಿ. ಯಾಕೆ ಮಹಾತ್ಮ ಗಾಂಧಿ ಅವರ ಬ್ರಾಂಚ್ ಸ್ಟ್ಯಾಚ್ಯೂವನ್ನ ಇಮಿಡಿಯೇಟ್ ಆಗಿ ರೀಪ್ಲೇಸ್ ಮಾಡೋದಕ್ಕೆ ಎಷ್ಟು ಲಕ್ಷ ಖರ್ಚಾಗ್ಬಿಡುತ್ತೆ? ಒಂದು ಮಣಿಮಂಟಪವನ್ನ ಕಟ್ಟುವುದಕ್ಕೆ ಎಷ್ಟು ಲಕ್ಷ
ಕಟ್ಟು ಆಗುತ್ತೆ. ಆದ್ದರಿಂದ ನಾಳೆ ಸ್ವತಂತ್ರ ದಿನಾಚರಣೆ ಎಲ್ಲ ಕಾಂಗ್ರೆಸ್ನವರು ಬರ್ಬೋದು, ದೇಶದಲ್ಲಿ ಪ್ರೀತಿ ಪ್ರೇಮ ಇಟ್ಕೊಂಡಿರೋಲ್ಲ ಬಂದು ಮಾಲೆ ಹಾಕ್ಬಹುದು, ಏನಾದ್ರೂ ಅದು ಒಡೆದು ಕೂಡ ಹೋಗ್ಬಹುದು. ಯಾಕಂದ್ರೆ ಆ ಸ್ಥಿತಿಯಲ್ಲಿದೆ. ಸ್ವತಂತ್ರ ದಿನಾಚರಣೆಯಲ್ಲಿ ಮಾತ್ರ ಮಹಾತ್ಮ ಗಾಂಧಿ ನಿಮಗೆ ಕಣ್ಣು ಕಾಣ್ತಾ ಇದ್ದಾರೆ. ಆದರೆ ಪ್ರತಿದಿನ ಇಲ್ಲಿ ಅದನ್ನ ನೋಡ್ತಾ ಇರೋರು, ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋರು, ಅದನ್ನ ರಕ್ಷಣೆ ಮಾಡ್ತಾ ಇರೋರು ಕಾಮರಾಜ್, ಮಹಾತ್ಮ ಗಾಂಧಿ ಅವರ ದೇಶೀಯ ಮಂಡಳು, ಇಲ್ಲಿರ್ತಕ್ಕಂತ ನಮ್ಮ ಆನಂದ ಕೃಷ್ಣನ್ ಮತ್ತು ಕೃಷ್ಣಮೂರ್ತಿ ತಿರುವರ ಸಮಿತಿಯವರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆ ನಗರಸಭೆ ಅದನ್ನ ಮಾಡಬಾರದು? ಈ ಸಿಟಿನ ಮುಖ್ಯ ಭಾಗದಲ್ಲಿ ಇರತಕ್ಕಂತ ಗಾಂಧಿ ಸರ್ಕಲ್, ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ಕೂಡಲೇ ಇದನ್ನ ಇಮಿಡಿಯೇಟ್ ಆಗಿ ಬ್ರಾಂಜ್ ಸ್ಟ್ಯಾಚ್ಯೂ ಆಗಿ ಮಾಡಬೇಕು. ಈ ಬೋರ್ಡ್ ಅನ್ನ ಯಾವುದೇ ಕಾರಣಕ್ಕೆ ಇಲ್ಲಿಂದ ಎತ್ತಾಕಿದ್ರೆ ದೊಡ್ಡ ಹೋರಾಟವನ್ನ ನಾವು ಮಾಡುತ್ತೇವೆ. ಇಲ್ಲ ಅಂದ್ರೆ ಆ ಬೋರ್ಡ್ ಅನ್ನ ನಾವೇ ಫಿಕ್ಸ್ ಮಾಡುತ್ತೇವೆ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇದನ್ನು ಕೂಡ ಈ ನಿಮಗೆ ನಗರಸಭೆಗೆ ಅರ್ಹತೆ ಇಲ್ಲ ಅಂದ್ರೆ ನೀವು ಹೇಳ್ಬಿಡಿ, ಕಾಮರಾಜ್ ದೇಶೀಯ ಮಂಡಪವರು ಬ್ರಾಂಚ್ ಸ್ಟ್ಯಾಚ್ಯೂ ಅನ್ನ ಇಡ್ತಾರೆ, ಮಣಿ ಮಂಡಪವನ್ನ ಕಟ್ತಾ ಇದ್ದಾರೆ, ಸೇವ್ ಕೆಜಿಎಫ್ ಕೂಡ ನಾವು ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ಈ ಬೇಡಿಕೆಯನ್ನ ಇಡೋದಕ್ಕೋಸ್ಕರ ಇದು ರಾಜಕೀಯ ಅಲ್ಲ, ದ್ವೇಷ ಭಾಷಣ ಅಲ್ಲ. ಇಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಆಫ್ ಕೆಜಿಎಫ್ ಸನ್ಮಾನ್ಯ ಶ್ರೀ ಶಿವಾಂಚರಜ ಪೋಟ್ ಅವರಿಗೆ ನಾನು ಈ ಮಣ್ಣಿನ ಮೇಲೆ, ಈ ಜನರ ಮೇಲೆ ತಮಗೆ ಸ್ವಲ್ಪ ಕಾಲೇಜ್ ಇದೆ. ತಮ್ಮ ಆಕ್ಟಿವಿಟೀಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸಮಾಜ ಉದ್ಧಾರ ಆಗಬೇಕನ್ನುವ ದೃಷ್ಟಿಕೋನ ತಮಗಿದೆ. ಎರಡು ಸಾರಿ ಈ ಸ್ಟ್ಯಾಚ್ಯೂವನ್ನ ಒಡೆದು ಹೋಗಿದೆ. ಬೇರೆಯವರು ಕೂಡ ಇದನ್ನ ಒಂದ್ಸಾರಿ ಹೊಡೆದಿದ್ದಾರೆ, ಆಮೇಲೆ ಅದು ಕೇಸ್ ಆಗಿದೆ, ಇನ್ನೊಂದ್ ಸಾರಿ ರೀಪ್ಲೇಸ್ ಮಾಡಿದ್ದಾರೆ. ಆದ್ದರಿಂದ ಇದು ಕೂಡ ಈ ಸ್ಟ್ಯಾಚ್ಯೂಗೆ ಸೇಫ್ಟಿ ಇಲ್ಲ. ಬ್ರಾಂಜ್ ಸ್ಟ್ಯಾಚ್ಯೂ ಅನ್ನ ರೀಪ್ಲೇಸ್ ಮಾಡಬೇಕು, ಮಣಿ ಮಂಟಪ ಕಟ್ಟಬೇಕು. ತಾವು ಕೂಡ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗಬಾರ್ದಂದ್ರೆ ನಗರಸಭೆಗೆ ತಾವು ಕೂಡ ರೆಕಮೆಂಡ್ ಮಾಡಬೇಕು, ಡೆಪ್ಟಿ ಕಮಿಷನರ್ಗೆ ರೆಕಮೆಂಡ್ ಮಾಡಬೇಕು, ಸ್ಥಳೀಯ ಶಾಸಕರಿಗೆ ತಾವು ಕೂಡ ರೆಕಮೆಂಡ್ ಮಾಡಬೇಕು. ನಿಜವಾದ ಸ್ವಾತಂತ್ರ್ಯ ಬಾವುಟವನ್ನ ನಾಳೆ ನೀವು ಆರಿಸೋದಾದ್ರೆ, ನಾಳೆ ಆ ಬಾವುಟ ಆರಿಸುವ ಆ ಸ್ವತಂತ್ರ ಕಾರ್ಯಕ್ರಮದಲ್ಲಿ ಇದನ್ನ ತಾವು ಘೋಷಣೆ ಮಾಡಬೇಕಂತ ಸ್ಥಳೀಯ ಶಾಸಕರಿಗೆ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಈ ಬೇಡಿಕೆಯನ್ನ ಇಡುತ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ಇಷ್ಟೊಂದು ಮಾತಾಡುವುದಕ್ಕೆ ನನಗೆ ಅವಕಾಶ ನೀಡಿಕೊಟ್ಟಿದ್ದಂತ ನಮ್ಮ ಕಾಮರಾಜ್ ದೇಶೀಯ ಮಂಡಳಂ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳಿ ಮುಕ್ತಾಯ ಮಾಡಿಕೊಳ್ತೇನೆ. ನಮಸ್ಕಾರ. தங்கவேல் வாழ் பெருங்குடி மக்களே, இன்றைக்கு காமராஜ் தேசிய மன்றம் சார்பில் தொடர்ந்து வெள்ளிதோறும் மாலை அணிவிக்கும் நிகழ்ச்சியில் மரியாதைக்குரிய சேவ் கேஜிஎஃப் யுனைடெட் ஃப்ரண்ட் நிர்வாகிகள் இங்கே கலந்து கொண்டிருக்கிறார்கள். இதன் நோக்கம் இழந்ததை மீட்போம், இருப்பதை காப்போம் என்ற வலுவான இலக்கோடு இந்த நிகழ்ச்சியை நடத்தி கொண்டிருக்கிறோம். அண்மையிலே இந்த காம்பவுண்ட் சுவர் இடிந்து விழுந்து பல மாதங்களாகிறது. அந்த சிலையை, அந்த காம்பவுண்ட் சுவரை புதுப்பிக்க கூட அவர்களுக்கு நேரம் இல்லையோ மனம் இல்லையோ என்ன காரணமோ தெரியவில்லை. அதே போல இந்த சிலை மூன்றாவது சிலையும் இடிந்து விழுந்து நொறுங்குற கட்டத்தில் இருக்கிறது. இதையும் புதுப்பிக்க வேண்டும் என்பதுதான் தங்கவேல் மக்களின் ஆர்வமும் விருப்பமும். எனவே சாதாரண இந்த போர்டை கூட குப்பையில் வீசி எறிந்திருக்கிறார்கள். கடந்த முறை மாலை அணிவிக்கிற நேரத்திலே நானே எம்எல்ஏவை நிறுத்தி கூறினேன், இந்த கல்வெட்டை இதோடு பதிப்பிக்க வேண்டும் என்று சொன்னேன். அவர்களுக்கு நினைவு இருக்கிறதோ இல்லையோ, மறுபடியும் சொல்லிக் கொள்கிறேன், இந்த பெயர் பலகை அதோடு இணைத்து புதுப்பிக்க வேண்டும். ஏற்கனவே இன்னொரு கல்வெட்டு இருந்தது, அதை யாரும் மறந்து விடக்கூடாது. ஜேஎச் பாப்பண்ணா தலைமையிலான அந்த குழுவினர் சிலை வைத்ததற்கான அடையாளத்தை வைத்திருந்தார்கள். அந்த கல்வெட்டை காணவில்லை. இது இன்னொரு கல்வெட்டு,
இது இரண்டாவது கல்வெட்டு. முதலில் முன்பக்கம் ஒரு கல்வெட்டு இருந்தது, பின்னால் பக்கம் ஒரு கல்வெட்டு இருந்தது. பின்பக்கம் இருந்த கல்வெட்டை எங்கே போனது என்ன ஆனது தெரியவில்லை. ஏன் என்று சொன்னால் ஒவ்வொன்றையும் அழிக்கிற நோக்கம் இங்கு நடந்து கொண்டிருக்கிறது. ஏற்கனவே சிவன் ஆலயத்தில் இருந்த தமிழ் கல்வெட்டுகள் பூரா முழுமையா அழித்து விட்டார்கள். மாரிகுப்பம் தமிழ் கல்வெட்டு அழிந்து விட்டது. இங்க இருக்கிற உரிய வில்லேஜில் ஒரு சில கல்வெட்டுகள் மட்டும் தமிழ் கல்வெட்டுகள் இருக்கிறது. இந்த காலகட்டத்தில் இருப்பதை இன்னுமா நாம் இழப்பது, இந்த நோக்கம்தான். இதை காப்பாற்ற என்கின்ற எண்ணத்தில் தான் இங்கே நாங்கள்லாம் கூடியிருக்கிறோம். அம்பேத்கர் எனவே அதை நம்ம பண்ணோம், இதே பண்ணோம். அதே போல அம்பேத்கர், டாக்டர் அம்பேத்கர் சிலை இடிந்து விழுந்து நொறுங்கும் கட்டத்தில் வந்திருக்கிறது என்பதை சுட்டி காட்டினோம், வலியுறுத்தினோம். இதன் பிறகு பலர் என்ன வேண்டுமானாலும் கூறலாம். இன்றைக்கு அங்க வெங்கடேசன் வந்திருக்கிறார்கள் சொன்னால் எங்களுடைய வலியுறுத்தலும் ஒரு முக்கிய காரணமாக இருந்திருக்கிறது என்பதை யாராலும் மறந்துவிடக் கூடாது. எனவே சேவ் கேஜப் யுனைடெட் ஃப்ரண்ட் எடுத்துக்கொண்ட ஒவ்வொரு காட்சிகளும் ஒவ்வொரு நிகழ்ச்சிகளும் அது ஜிம்கானா மைதானம் இருந்தாலும் சரி, மற்ற எந்த நிகழ்ச்சிகளா இருந்தாலும் நாங்கள் தலையிடுவோம், தங்களை காப்பாற்றுவோம், தங்கள் வரலாறுகளை மறைக்க விட மாட்டோம் என்று கூறிக்கொண்டு அனைவருக்கும் நன்றி கலந்த வணக்கத்தை தெரிவித்துக் கொள்கிறேன். நன்றி, வணக்கம். வருகை தந்த கேஜிஎஃப் சேவ் கமிட்டியின் தலைவர்கள் மற்றும் தலைமை காமராஜ் தேசிய மன்றத்தின் சார்பாக மனமார்ந்த நன்றியை தெரிவித்துக் கொள்கின்றோம். அதோடு நாளை நடக்கக்கூடிய 79வது சுதந்திர தினத்தை முன்னிட்டு நாம் காந்தி காமராஜ் தேசிய மன்றம், காமராஜர் மன்றம் சார்பாக இன்றே அனைவருக்கும் இனிப்பு வழங்கி நாம் என்று நாங்கள் கொண்டிருக்கிறோம். இப்பொழுது கிருஷ்ணமூர்த்தி அவர்கள் எல்லோருக்கும் இனிப்பு வழங்குவார். இத்துடன் நிகழ்ச்சி வருகிறது. நன்றி, வணக்கம்.